ನನ್ನನ್ನು ನೀವು ಇಷ್ಟು ಪ್ರೀತಿಸ್ತೀರಿ ಎಂದು ನನಗೇ ತಿಳಿಯಲು ನನ್ನ ಪ್ರಾಣವೇ ಹೋಗಬೇಕಾಯಿತು. ನೀವು ಎಷ್ಟು ದುಃಖ ಪಡುತ್ತಿದ್ದೀರೋ ಅದಕ್ಕಿಂತ ಹೆಚ್ಚರಷ್ಟು ದುಃಖ ನನ್ನಲ್ಲಿದೆ. ಕಂಜನ್ ನನ್ನ ಒಡನಾಡಿ, ನನ್ನ ಸ್ನೇಹಿತ. ನಾವಿಬ್ಬರೂ ಜೊತೆಯಾಗಿಯೇ ಕಾವೇರಿ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದೆವಲ್ಲೋ. ನಿನ್ನೆ ಆ ಮುಂಜಾನೆ ನಮಗೇನಾಯ್ತು? ನಾವೇಕೆ ಅಷ್ಟೊಂದು ಕ್ರೂರಿಗಳಾದೆವು? ನೀನು ನನ್ನ ಮೇಲೆ ಅಷ್ಟೊಂದು ಕೋಪದಿಂದ ದಾಳಿ ಮಾಡುವಾಗ ನಿನ್ನ ಕಣ್ಣುಗಳಲ್ಲಿ ನನಗಿದ್ದ ಸ್ನೇಹ ಎಲ್ಲಿ ಹೋಗಿತ್ತು ಗೆಳೆಯ? ನಿನ್ನ ಆ ಒಂದು ಜೋರು ನೂಕು ನುಗ್ಗಲು, ನಿನ್ನ ದಂತಗಳ ಆ ತೀವ್ರವಾದ ಪೆಟ್ಟು ನನ್ನ ದೇಹವನ್ನು ಮಾತ್ರವಲ್ಲ, ನಮ್ಮಿಬ್ಬರ ಸ್ನೇಹವನ್ನು ಚೂರು ಚೂರು ಮಾಡಿತು. ನೀನು ನನ್ನನ್ನು ತಳ್ಳಿದಾಗ ನಾನು ನಿಯಂತ್ರಣ ತಪ್ಪಿ ಬಿದ್ದೆ. ಆದರೆ ಗೆಳೆಯ, ನನ್ನ ದೇಹದ ಗಾಯದ ನೋವಿಗಿಂತ ನೀನು ನನ್ನನ್ನು ಶತ್ರುವಿನಂತೆ ನೋಡಿದೆಯಲ್ಲ, ಆ ನೋವು ನನ್ನನ್ನು ಈಗ ಕೊಲ್ಲುತ್ತಿದೆ. ನಮ್ಮಿಬ್ಬರ ಈ ಹುಚ್ಚು ಜಗಳದಲ್ಲಿ ಕಾವೇರಿ ತೀರಕ್ಕೆ ನಮ್ಮನ್ನು ನೋಡಲು ಬಂದಿದ್ದ ಆ ಅಮಾಯಕ ಹೆಣ್ಣು ಮಗಳು, ಪ್ರವಾಸಿಗರು ಬಲಿಯಾದರಲ್ಲ. ನಾನು ಸಮತೋಲನ ತಪ್ಪಿ ಬೀಳುವಾಗ ಆಕೆ ನನ್ನ ಕೆಳಗೆ ಸಿಲುಕಿಕೊಳ್ಳುತ್ತಾರೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಮನುಷ್ಯರು ನಮ್ಮನ್ನು ಪ್ರೀತಿಸಲು ಬರುತ್ತಾರೆ, ನಮ್ಮ ಸೌಂದರ್ಯ ನೋಡಿ ಸಂಭ್ರಮಿಸುತ್ತಾರೆ. ಆದರೆ ನಮ್ಮ ಆಕ್ರೋಶಕ್ಕೆ ಒಬ್ಬರ ಜೀವ ಹೋಯಿತಲ್ಲ. ಈ ಪಾಪದ ಹೊರೆಯನ್ನು ಹೊತ್ತು ನಾನು ಹೇಗೆ ಬದುಕಲಿ? ನನ್ನ ಒಡಲೊಳಗಿನ ಗಾಯಕ್ಕಿಂತ ಈ ಪಶ್ಚಾತ್ತಾಪದ ಬೆಂಕಿ ನನ್ನನ್ನು ದಹಿಸುತ್ತಿದೆ. ಇನ್ನು ನನಗೆ ಮಾವುತ ಕಾವಡಿಯ ಪ್ರೀತಿಯ ಕೈತುತ್ತು ಸವಿಯುವ ಋಣವೂ ಇಲ್ಲ. ಕಂಜನ್, ನಾನು ಹೊರಡುತ್ತಿದ್ದೇನೆ. ಆದರೆ ನಿನ್ನ ಮೇಲೆ ನನಗೆ ಕೋಪವಿಲ್ಲ. ಆನೆಗಳು ಕಾಡಿನಲ್ಲಿದ್ದರೂ ನಾಡಿನಲ್ಲಿದ್ದರೂ ಪ್ರೀತಿಯಿಂದ ಇರಬೇಕು. ಈ ಕಾವೇರಿಯ ಮಡಿಲಲ್ಲಿ ನನ್ನ ಜೀವ ಅಡಗುತ್ತಿದೆ. ನನ್ನನ್ನು ಕ್ಷಮಿಸಿಬಿಡು ಗೆಳೆಯ. ನಿಮ್ಮ ಪ್ರೀತಿಯ ಮಾರ್ತಾಂಡ ಎಲ್ಲೂ ಹೋಗಿಲ್ಲ. ಸದಾ ನಿಮ್ಮ ಮನಸ್ಸಿನಲ್ಲಿ ನಾನು ಇದ್ದೇ ಇರುತ್ತೇನೆ.